ಹಾಯ್ ಹಲೋ ಎಲ್ರಿಗೂ ನಮಸ್ತೆ. ಬೆಂಗಳೂರಲ್ಲಿ ಟ್ರಾಫಿಕ್ ಅಲ್ಲಿ ಇದ್ದು ಇದ್ದು ಬೇಜಾರಾಗಿದ್ರೆ ಅಲ್ಲಿ ಓಡಾಡಕ್ಕೆ ತುಂಬಾ ಬೇಜಾರಾಗಿರುತ್ತೆ ಮೊದ್ಲೇ. ಇನ್ನ ಟೈಮ್ ಸ್ಪೆಂಡ್ ಮಾಡಕ್ಕೆ ಮೂವಿ ನೋಡಿ ನೋಡಿ ಬೇಜಾರಾಗಿ, ಮೊಬೈಲ್ ನೋಡಿ ಬೇಜಾರಾಗಿ, ಎಲ್ಲ ಬೇಜಾರಾಗಿದ್ರೆ ಸ್ವಲ್ಪ ನೇಚರ್ ಸೈಡ್ ಬಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ. ಒಂದು ½ ಹೋಗಿ ಬರಕ್ 1 ಅವರ್ ಟೈಮ್ ಸಾಕು ಅನ್ನೋಂಥ ಪ್ಲೇಸ್ ಯಾವ್ದಾದ್ರು ಅಂದ್ರೆ ಸದ್ಯಕ್ಕೆ ಇಲ್ಲಿ ಹೆಸರುಘಟ್ಟ ಗ್ರಾಸ್ ಲ್ಯಾಂಡ್ ಅಂತ ಓಡಿರೋ ಲೊಕೇಶನ್ ಅಲ್ಲಿ ಬರುತ್ತೆ. ತುಂಬಾ ಚೆನ್ನಾಗಿದೆ ಪ್ಲೇಸ್ ಮಾತ್ರ. ನೋಡಿ ಈ ತರ ಇದೆ, ಫುಲ್ ಎಲ್ಲ ಖಾಲಿ ಖಾಲಿ ಇದೆ. ಬರ್ಬೋದು ಆರಾಮಾಗಿ ನೋಡ್ಕೊಂಡು ಹೋಗಕ್ಕೆ. ತುಂಬಾ ಚೆನ್ನಾಗಿದೆ. ನಾನು ಆಲ್ಮೋಸ್ಟ್ ತುಂಬಾ ಬೇಜಾರಾದಾಗ, ಸುಮ್ಮನೆ ಇದ್ದಿದ್ದು ಬೋರ್ ಆದಾಗ ಬರ್ತೀನಿ ಇಲ್ಲಿ ಬೈಕ್ ತಗೊಂಡು. ಒಂದು ½ ಅಲ್ಲಿ ಬರ್ಬೋದು ರಾಜಾಜಿನಗರದಿಂದ. ನಿಮ್ಗೂ ಏನಾದ್ರು ಬೇಜಾರಾಗಿದ್ರೆ ಬನ್ನಿ, ನೋಡ್ಕೊಂಡು ಹೋಗಿ. ಆದ್ರೆ ಇಲ್ಲಿ ಪ್ಲಾಸ್ಟಿಕ್ ಎಲ್ಲ ಬಿಸಾಕ್ಬೇಡಿ ಜಾಸ್ತಿ. ತುಂಬಾ ಜನ ಬಿಸಾಕಿದ್ದಾರೆ, ಸಕ್ಕತ್ ಬಿಸಾಕ್ಬಿಟ್ಟಿದ್ದಾರೆ. ಡ್ರಿಂಕ್ಸ್ ಮಾಡಕ್ಕೂ ಹುಡುಗರು ಬರ್ತಾರೆ, ಬಂದೆಲ್ಲ ಕುಡ್ದಂಗೆ ಇಟ್ಟು ಹೋಗ್ಬಿಟ್ಟಿದ್ದಾರೆ. ಹಂಗ್ ಮಾಡ್ಬೇಡಿ ಅಷ್ಟೇ. ಬಂದು ಚೆನ್ನಾಗಿ ನೇಚರ್ ಎಂಜಾಯ್ ಮಾಡ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗಿ. ಫ್ಯಾಮಿಲೀಸು ಬರ್ತಾರೆ. ತುಂಬಾ ಅಷ್ಟೊಂದು ಗೊತ್ತಿಲ್ಲ ಅನ್ಸುತ್ತೆ ಈ ಪ್ಲೇಸ್, ಹಂಗಾಗಿ ಅಷ್ಟೊಂದು ಜನ ಬರಲ್ಲ. ಅದಕ್ಕೆ ಹೇಳ್ತಾ ಇದೀನಿ, ಬಂದು ನೋಡ್ಕೊಂಡು ಹೋಗಿ. ಚೆನ್ನಾಗಿದೆ. ಮಳೆಗಾಲದಲ್ಲಿ ಬಂದ್ಬಿಟ್ರಂತೂ ತುಂಬಾ ಚೆನ್ನಾಗಿರುತ್ತೆ, ಸಕ್ಕತ್ತಾಗಿರುತ್ತೆ. ಇಲ್ಲಿ ಹುಡುಗರು ವೀಲಿಂಗ್ ಎಲ್ಲ ಮಾಡ್ತಾರೆ ಗಾಡಿಗಳನ್ನ ತಗೊಂಬಂದು. ಇನ್ನ ಅಲ್ಲಿಂದ ತುಂಬಾ ದೂರ ಹೋಗ್ಬೋದು. ಬಹಳ ಚೆನ್ನಾಗಿದೆ. ಸ್ವಲ್ಪ ಸಾಯಂಕಾಲ ಟೈಮಲ್ಲಿ ಬಂದ್ಬಿಟ್ರಂತೂ ತುಂಬಾ ಚೆನ್ನಾಗ್ ಅನ್ಸುತ್ತೆ. ಮಳೆಗಾಲದಲ್ಲಂತೂ ತುಂಬಾ ಚೆನ್ನಾಗ್ ಕಾಣಿಸುತ್ತೆ. ಇಲ್ಲಿ ಸಖತ್ತಾಗಿರುತ್ತೆ. ಏನೋ ಬಂದ್ರೆ ಇಲ್ಲಿ ಟೈಮ್ ಪಾಸ್ ಮಾಡಿ, ತುಂಬಾ ಸುತ್ತರಿರಿ, ಏನ್ ಬೇಕಾದ್ರೂ ಮಾಡ್ರಿ. ಕುಡ್ದು ಬಾಟ್ಲಿಗಳನ್ನ ಬಿಸಾಕೋದು, ಪ್ಲಾಸ್ಟಿಕ್ ವೇಸ್ಟ್ಗಳನ್ನ ಬಿಸಾಕೋದು ಮಾತ್ರ ಮಾಡಬೇಡಿ ಅಷ್ಟೇ. ಕುದುರೆ ನೋಡಿ ನಾನ್ ಫುಲ್ ಶಾಕ್ ಆಗ್ಬಿಟ್ಟೆ ಮಚ್ಚ. ಅದಕ್ಕೆ ಏನಾದ್ರು ಇಲ್ಲಿ ಏನಾದ್ರು ಕುದುರೆ ಓಡಿಸ್ಕೊಂಡು ಓಡಕ್ತಾರ, ಏನಾದ್ರು ಕುದುರೆ ರೇಸ್ ಏನಾದ್ರು ಮಾಡ್ತಾರ ಅಂತ ನೋಡ್ಕೊಂಡು ಹಿಂದೆ ಹೋದೆ. ನೋಡಿದ್ರೆ ಅವರು ಫೋಟೋ ತೆಗಿತಾ ಇದ್ರು ಕುದುರೆ ಹಿಡ್ಕೊಂಡು. ಇನ್ನೇನ್ ಬಿಡು, ನೋಡಕ್ ಇನ್ನೇನಿಲ್ಲ, ಟೈಮ್ ಆಯ್ತು, ಸಾಯಂಕಾಲ ಆಯ್ತು, ಹೋಗೋಣ ಅಂತ ಬಿಟ್ಟೆ. ಹಂಗೆ ದಾರಿಲಿ ಈ ಅಪಾರ್ಟ್ಮೆಂಟ್ಗಳು ಕಾಣಿಸಿದ್ವು ಮಚ್ಚ. ಇವೆಲ್ಲ ಏನು ಅಂತಂದ್ರೆ ಇವು 2 BHK 1 BHK ಅಪಾರ್ಟ್ಮೆಂಟ್ಗಳು. ಈ ಬೆಂಗಳೂರಲ್ಲಿ ವಾಸ ಮಾಡ್ತಿರೋರಿಗೆ ಇವರಿಗೆ 1 BHKಗೆ 9 ಲಕ್ಷ, 2 BHKಗೆ 14 ಲಕ್ಷ. 1 BHK ಬಿಲ್ಡಿಂಗ್ಗಳಿಗೆ ಗೌರ್ಮೆಂಟ್ ಇಂದಾನೆ ಸಬ್ಸಿಡಿ ಇರುತ್ತಂತೆ. ಅಪ್ಲೈ ಮಾಡಿದ್ರೆ ನೀವೇ ಪುಣ್ಯವಂತರು. ಹಂಗೆ 2 BHKಗೆ ಯಾವುದೇ ರೀತಿಯಾದಂತಹ ಸಬ್ಸಿಡಿ ಹಾಗೂ ಲೋನ್ನ ಗೌರ್ಮೆಂಟ್ ಇಂದ ಸ್ಯಾಂಕ್ಷನ್ ಮಾಡ್ಸಲ್ಲ, ಅವರೇ ಸಪರೇಟ್ ಆಗಿ ಮಾಡ್ಕೋಬೇಕು ಏನ್ ಬೇಕಂದ್ರು. ಆದ್ರೆ ಬೆಂಗಳೂರಲ್ಲಿ ವಾಸ ಮಾಡ್ತಿರೋ ಆಟೋ ಡ್ರೈವರ್ಸ್, ಕ್ಯಾಬ್ ಡ್ರೈವರ್ಸ್, 5 ವರ್ಷದಿಂದ ಇಲ್ಲೇ ಬಂದಿರೋರು, ಅವರೆಲ್ಲ ಅಪ್ಲೈ ಮಾಡ್ಬೋದು. ನೀವು ಅಪ್ಲೈ ಮಾಡಿದ್ರೆ ಜಾಕ್ಪಾಟ್ ಹೊಡೆದ್ರಿ ಅಂತಾನೆ ಲೆಕ್ಕ. ಯಾಕಂದ್ರೆ ಚೆನ್ನಾಗಿದೆ ಏರಿಯಾ ಅಲ್ಲಿ. ಫುಲ್ ಸುತ್ತಮುತ್ತ ಎಲ್ಲ ಹೊಲಗಳೇ ಇದಾವೆ. ಬೆಂಗಳೂರಿಗೆ ಸ್ವಲ್ಪ ಹತ್ರನೂ ಐತೆ. ನನ್ಗೆ ಇಷ್ಟ ಆಯ್ತು. ನೀವ್ ಯಾರು ಅಪ್ಲೈ ಮಾಡಿದ್ರೆ ಕಮೆಂಟ್ಸ್ ಎಲ್ಲ ಹಾಕಿ. ಚೆನ್ನಾಗಿದೆ ಮಾತ್ರ, ಸಕ್ಕತ್ತಾಗಿದೆ ಬ್ರೋ. ಮೂಮೆಂಟ್ ಏನಪ್ಪಾ ಅಂದ್ರೆ ಬೈಕಲ್ಲಿ ಪೆಟ್ರೋಲ್ ಖಾಲಿ ಆಯ್ತು. ಮೊನ್ನೆ ತಾನೇ ಹಾಕ್ಸಿದ್ನಲ್ಲ, ಯಾಕೆ ಖಾಲಿ ಆಯ್ತು ಅನ್ಕೊಂಡೆ. ಆದ್ರೂ ಯಾಕೆ ಖಾಲಿ ಆಯ್ತು. ಮೈಲೇಜ್ ಬರ್ಲಿ ಅಂತಾನೆ ಈ ಗಾಡಿ ತಗೊಂಡೆ. ದೊಡ್ಡ ಗಾಡಿ ತಗೋಬೇಕು ಅಂತೆಲ್ಲ ಆಸೆ ಇತ್ತು. ಫ್ರೆಂಡ್ಸ್ ಹೇಳಿದ್ರು ಒಳ್ಳೊಳ್ಳೆ ಗಾಡಿ ತಗೊಳ್ಳಲಿ ಅಂತ. ನಾನು ಮೈಲೇಜ್ ಬರ್ಲಿ ಅಂತಾನೆ ಈ ಗಾಡಿ ತಗೊಂಡೆ. ಆದ್ರೆ ಇದು ನೋಡಿದ್ರೆ ಯಾಕೆ ಅಷ್ಟೊಂದು ಮೈಲೇಜೇ ಬರ್ತಿಲ್ಲ. ಏನ್ ಮಾಡಕ್ಕಾಗಲ್ಲ, ತಗೊಂಡ್ಬಿಟ್ಟಿನಿ, ಯೂಸ್ ಮಾಡ್ತಾ ಇದೀನಿ. ಇವತ್ತಿಗಿದೆ ಇಷ್ಟೇ ಬ್ರೋ ವಿಡಿಯೋ. ಇಷ್ಟ ಆದ್ರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಂಗೆ ನಿಮ್ಗೂ ಫ್ರೀ ಇದ್ರೆ ಯಾವಾಗಾದ್ರೂ ಸಂಡೇ ಹೋಗಿ ಬನ್ನಿ ಹೆಸರುಘಟ್ಟ ಕಡೆ, ಚೆನ್ನಾಗಿದೆ. ಲವ್ ಯು, ಬಾಯ್ ಬಾಯ್, ಟಾಟಾ, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.